ನಗ ಮೆರವಣಿಗೆ ಬೇರೆ ಮನೆ ಹತ್ರ ಹೋಗ್ತಿದೆ, ಆಗ್ಲೇ ಲೇಟ್ ಆಗಿದೆ. ಏ ನಾಗ, ಬೇಗ ಎದ್ದೇಳ್ಸು. ಮೆರವಣಿಗೆ ಮನೆ ಹತ್ರ ಬರ್ತಾ ಇದೆ. ನಮ್ಮ ಮನೆಯಿಂದ ನೀವೇ ಪಾದ ಪೂಜೆ ಮಾಡಬೇಕು. ನಮ್ಮ ಮನೆಯಿಂದ ನೀವೇ ಪಾದ ಪೂಜೆ ಮಾಡಬೇಕು. ನಮ್ಮ ಮನೆಯಿಂದ ನೀವೇ ಪಾದ ಪೂಜೆ ಮಾಡಬೇಕು. ಅಣ್ಣ ಎದ್ದ ರಾಮ. ಚಿಕ್ಕಮ್ಮ ಏನು ಯೋಚನೆ ಮಾಡ್ತಿದ್ದೀರಾ? ಪೂಜೆ ಮಾಡಿ. ನನ್ನ ಮಗಳ ಕಾಳಿ ಕಟ್ಟೋದು ಮುಗ್ದೋನೆ. ನನ್ನ ಮಗಳ ಕಾಳಿ ಕಟ್ಟೋದು ಮುಗ್ದೋನೆ. ಹೋಗಿ ಚಿಕ್ಕಮ್ಮ. ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ. ಅಮ್ಮನವ್ರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ ಕೇಳಿ. ನನ್ನ ಮಗಳ ಮದುವೆ ಮುತ್ತು ಜೊತೆನಲ್ಲೇ ಆಗೋದು. ಓಂ ಶಕ್ತಿ ಪರಾಶಕ್ತಿ 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 ಓಂ. ನಾಗ ಹಟ್ಟ ಈಗಿರೋದವಳಿಗೆ ಹಟ್ಟ ನಾಗ ನಾಗ. ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ. ಪರಾಶಕ್ತಿ ಓಂ ಶಕ್ತಿ 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 ಪರಾಶಕ್ತಿ. ಪರಾಶಕ್ತಿ ಓಂ ಶಕ್ತಿ 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 ಪರಾಶಕ್ತಿ ಓಂ ಶಕ್ತಿ.
ಗರಿ 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 ಗಮ 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 ಮದ ಮಮ ಗರಿ ಗರಿ ಗಮ ಗರಿ ಗಮ ಮಮ ಗಮ ಗಮ ನಿಮ್ಮತ್ತೆ ನೀಲಾಂಬರಿ ಮುತ್ತು ಮದ್ವೆನ ಯಾರ ಜೊತೆ ಬೇಕಾದ್ರೂ ನಿಶ್ಚಯ ಮಾಡ್ಲಿ, ಅವನ್ ಮದ್ವೆ ಆಗೋದು ಮಾತ್ರ ನನ್ನ ಮಗಳು ಬೆಳ್ಳಿನೇ, ನನ್ನ ಮಗಳು ಬೆಳ್ಳಿನೇ. ನೀನು ಹೇಗೆ ಇಡೀ ಊರ್ನವ್ರ ಮುಂದೆ ಶಪಥ ಮಾಡಿ ಬೆಳ್ಳಿನ ಮದುವೆ ಆಗೋದು ಮುತ್ತುನೆ ಅಂತ ಹೇಳಿದೀಯೋ, ಹಾಗೆ ನಾನು ಇಡೀ ಊರ್ನವ್ರ ಮುಂದೆ ಶಪಥ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮಗ ಮುತ್ತುನ ನಮ್ಮ ಅಣ್ಣನ ಮಗಳು ಮಾಯಾನೇ ಮದುವೆ ಆಗೋದು. ಚಿಕ್ಕಮ್ಮ, ನೀವು ಪೂಜೆ ಮಾಡಿ. ಮುತ್ತು, ನೀನ್ ಯಾಕೆ ಪೂಜೆ ಮಾಡ್ತಿದೀಯಾ? ನಾವು ಮಾಡಾಯ್ತಲ್ಲ, ಬಾ. ಪರವಾಗಿಲ್ಲ ಚಿಕ್ಕಮ್ಮ, ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬೆಳ್ಳಿ ಮೆರವಣಿಗೆ ಹೊಟ್ಟಿರ್ಬೇಕಾದ್ರೆ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ? ಮಾಯಾ, ನಿನ್ನ ಪ್ಲಾನಿಂದ ಊರ್ ಜನರ ಮುಂದೆ ಬೆಳ್ಳಿ ಕಾಲ್ ತೊಳೆಯೋ ಹಾಗಾಯ್ತು. ನನ್ನ ಮರ್ಯಾದೆ ಹೋಯ್ತು. ಇದಕ್ಕಿಂತ ಅವಮಾನ ಬೇಕಿತ್ತ ನನಗೆ? ಇಲ್ಲ ಅತ್ತೆ, ಬೈರ ಗೂಳಿ ಕರ್ಕೊಂಡ್ ಬರೋದಕ್ಕೆ ಹೋಗಿದ್ದಾನೆ, ಆದ್ರೆ ಅದು ಬರೋದಕ್ಕೆ ಹಠ ಮಾಡ್ತಿದೆ. ನೀವು ಬೇಜಾರು ಮಾಡ್ಕೋಬಿಡಿ. ಈ ವಿಚಾರ ಇಲ್ಲಿಗೆ ಬಿಡು ಮಾಯಾ. ಕಲಶ ದೇವಸ್ಥಾನ ತಲುಪಿ ಅಭಿಷೇಕ ನೆರವೇರಿದ್ರೆ ಖಂಡಿತ ನಮಗೆ ಉಳಿಗಾಲ ಇಲ್ಲ, ಬರ್ದಿಟ್ಕೋ. ಇಷ್ಟು ದಿನ ನಾವು ಪಟ್ಟಿರೋ ಕಷ್ಟಕ್ಕಿಂತ ಇವತ್ತು ಮಾಡೋ ನಮ್ಮ ಪ್ರಯತ್ನನೇ ನಮ್ಮನ್ನ ಕಾಪಾಡೋದು. ಈ ಪ್ರಯತ್ನದಲ್ಲಿ ನಾವೇನಾದ್ರೂ ಸೋತ್ರೆ ಊರ್ ಜನಗಳ ಮುಂದೆ ನಮ್ಗೆ ಅವಮಾನ ಆಗತ್ತೆ. ಅಷ್ಟೇ ಅಲ್ಲ, ಕದ್ರೇಶನ್ನ ಮುಗಿಸಿರೋದಕ್ಕೆ ಜೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ನೆನಪಿಟ್ಕೋ. ಅವಳು ದೇವಸ್ಥಾನ ತಲುಪಿದ್ರೆ ಅಲ್ವಾ ಇಷ್ಟೆಲ್ಲ ಸಮಸ್ಯೆ? ಅಷ್ಟರಲ್ಲಿ ನಮ್ಮ ಕೆಲಸ ಸಲೀಸಾಗತ್ತೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ.
ಗೂಳಿ ಬರ್ತಾ ಇದೆ. ಎದುರು ಬೇಡ, ಏನೂ ಆಗಲ್ಲ. ಕಳ್ಸನ ಕೆಳಗಡೆ ಬಿಡಬೇಡ. ಆ ದೇವ್ರು ನಮ್ಮ ಪಾಲಿಗಿದಾನಮ್ಮ. ಅಯ್ಯೋ ಅಮ್ಮ ತಾಯಿ ಚಾಮುಂಡಿ, ನೀನ್ ಕೊಟ್ಟಿರೋ ಕೆಲಸ ಮುಗಿಸೋವರೆಗೂ ನನ್ನ ಜೊತೆಲೇ ಇರು. ಬೆಳ್ಳಿ, ಗೂಳಿ ಗುದ್ಬಿಡುತ್ತೆ, ಕಳಶ ಇಳಿಸು. ಓಡೋಣ ಬಾ ಬೆಳ್ಳಿ, ಹೆದರ್ಕೋಬೇಡ. ಯಾವುದೇ ಕಾರಣಕ್ಕೂ ಕಳಸ ಮಾತ್ರ ಕೆಳಗಡೆ ಇಳ್ಬೇಡ. ಬೆಳ್ಳಿ, ಕೆಂಪ್ ಸೀರೆ ಉಟ್ಕೊಂಡಿದ್ಯಾ, ಗೂಳಿ ಗುದ್ದುತ್ತೀನಿ ನಿನ್ನ. ಕಳಶ ಇಳಿಸು ಬಾ. ಬೆಳ್ಳಿ, ಯಾವುದೇ ಕಾರಣಕ್ಕೂ ಕಳಶ ಇಳಿಸ್ಬೇಡ. ಮೆರವಣಿಗೆ ನಡೀಲಿ. ಅಪ್ಪ ಕರ್ಕೊಂಡೋಗಿ ಹೇಳ. ಮಾವ, ನಿಮ್ಗೇನಾದ್ರೂ ಆಗ್ಬಿಡುತ್ತೆ, ಬಿಟ್ಬಿಡಿ ಮಾವ. ಪಾಯ, ನನ್ಗೇನು ಆಗೋದಿಲ್ಲ. ಕಳಶ ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬೇಡಿ. ಮೆರವಣಿಗೆ ಹೋಗ್ಲಿ. ಬೆಳ್ಳಿ, ನಡಿಯಮ್ಮ ಹೋಗೋಣ. ಓಂ ಶಕ್ತಿ, ಓಂ ಶಕ್ತಿ. ಓಂ ಶಕ್ತಿ, ಓಂ ಶಕ್ತಿ, ಪರಾಶಕ್ತಿ, 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 ಓಂ ಹರಿ 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 ಗಮ 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 ಹರಿ ಹರಿ ಗಮ ಹರಿ ಗಮ 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 ಗಮ. ಯಾವುದೇ ಅಡೆತಡೆ ಇಲ್ಲದೆ ಎಲ್ಲವೂ ಸುಸೂತ್ರವಾಗಿ ನೆರವೇರ್ತಾ. ಸಣ್ಣ ಪುಟ್ಟ ಅಡೆತಡೆಗಳು ಬಂದ್ರು ಆ ತಾಯಿ ನಮ್ಮ ಜೊತೆನಲ್ಲಿ ಇದ್ದು ಎಲ್ಲ ನೆರವೇರಿಸಿದಾಳೆ ಸ್ವಾಮಿ. ಮತ್ತೊಂದ್ಸಾರಿ ತಾಯಿ ನಮ್ಮ ಜೊತೆನಲ್ಲೇ ಇದ್ದಾಳೆ ಅಂತ ನಿರೂಪಿಸಿದಾಳೆ. ಬೆಳ್ಳಿ ಕಳಸಕ್ಕೆ ಪೂಜೆ ಮಾಡಿ ಬನ್ನಿ ಮರಕ್ಕೆ ಅಭಿಷೇಕ ಮಾಡಮ್ಮ. ಸರಿ.
ಮಯ ಮಯ ಗೂಳಿ ಬರ್ತಿದೆ, ತಪ್ಪಿಸ್ಕೋ. ತಪ್ಪಿಸ್ಕೋ ಮಯ.